4 ಮೊಟ್ಟೆಲು 24 ಗ್ರಾಮ್ ಪ್ರೋಟೀನ್ ಇರುತ್ತೆ, 1 ಸ್ಕೂಪ್ ಅಲ್ಲೂ 24 ಗ್ರಾಮ್ ಪ್ರೋಟೀನ್ ಇರುತ್ತೆ. ಆದ್ರೂ ವೇ ಪ್ರೋಟೀನ್ ಮೊಟ್ಟೆಗಿನ ಯಾಕೆ ಕಾಸ್ಟ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಒಂದ್ ಪಾತ್ರೆಯಲ್ಲಿ ಹಾಲು ಹಾಕಿ ಅದ್ ಕುದಿಯೋ ಟೈಮಲ್ಲಿ ಲೆಮನ್ ಆಡ್ ಮಾಡಿದ್ರೆ ಹಾಲು ಈ ತರ ಆಗುತ್ತೆ. ಇದನ್ನ ಫಿಲ್ಟರ್ ಮಾಡ್ಕೊಂಡಿದ ತಕ್ಷಣ ನಮ್ಗೆ 2 ಪದಾರ್ಥ ಸಿಗುತ್ತೆ. ಒಂದು ಪನ್ನೀರ್, ಇನ್ನೊಂದು ಅದ್ರಲ್ಲಿ ಬರೋ ನೀರು. ಈ ನೀರೇ ಲಿಕ್ವಿಡ್ ವೇ. ಈ ಲಿಕ್ವಿಡ್ ನ ಫ್ಯಾಕ್ಟ್ರಿಗೆ ತಗೊಂಡೋಗಿ ಪ್ರೋಸೆಸ್ ಮಾಡಿ ಪೌಡರ್ ಫಾರ್ಮ್ ಅಲ್ಲಿ ಕೊಡ್ತಾರೆ. 100 ml ಲಿಕ್ವಿಡ್ ವೇ ಅಲ್ಲಿ ಬರೀ 0.8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. 1 ಸ್ಕೂಪ್ ವೇ ಪ್ರೋಟೀನ್ ಮಾಡಕ್ಕೆ 3 ಲೀಟರ್ ಲಿಕ್ವಿಡ್ ವೇ ಬೇಕು. ಹಾಗೆ 1 kg ವೇ ಪ್ರೋಟೀನ್ ಮಾಡಕ್ಕೆ 120 ಲೀಟರ್ ಲಿಕ್ವಿಡ್ ವೇ ಬೇಕು. ಇಷ್ಟೊಂದು ಲಿಕ್ವಿಡ್ ಮತ್ತೆ ಇದನ್ನ ಪೌಡರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋ ಎಕ್ವಿಪ್ಮೆಂಟ್ ಎಲ್ಲ ಕಾಸ್ಟ್ಲಿ ಆಗಿರುತ್ತೆ. ಸೊ ಅದಕ್ಕೆ ವೇ ಪ್ರೋಟೀನ್ ಅಷ್ಟು ಕಾಸ್ಟ್ಲಿ ಆಗಿ ಸಿಗುತ್ತೆ. ಸೊ ನೀವು ಆದಷ್ಟು ಪ್ರೋಟೀನ್ ನ ಫುಡ್ ಅಲ್ಲಿ ಇಂಟೆಕ್ ಮಾಡಕ್ಕೆ ಟ್ರೈ ಮಾಡಿ. ಯಾವಾಗ ನಿಮ್ ಕೈಲಿ ಆಗಲ್ವೋ ಅವಾಗಲೇ ವೇ ಪ್ರೋಟೀನ್ ನ ತಗೊಳ್ಳಿ. ಸೊ ವೇ ಪ್ರೋಟೀನ್ ನ ಸ್ಟೆರಾಯ್ಡ್ಸ್ ಅನ್ನ ಚೂತಿಯ ಫ್ರೆಂಡ್ಗೆ ಈ ವಿಡಿಯೋನ